ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗೃಹ ಸಚಿವ ಅಮಿತ್ ಶಾ ಅವರು ಈಗ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿರೋದು ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಮೃತ ದೇಹಗಳಿಗೆ ಅಂತಿಮ ನಮನ ಸಲ್ಲಿಸಿದಂತ ಅಮಿತ್ ಶಾ ಅವರು ಮತ್ತೆ ಮೃತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಬಳಿಕ ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಏನು ಅಟ್ಯಾಕ್ ಆಯ್ತಲ್ಲ ಆ ಸ್ಥಳದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸೇನೆ ಅಲ್ಲಿ ಮತ್ತಷ್ಟು ಭದ್ರತೆಯನ್ನು ನಿಯೋಜನೆ ಮಾಡಿದೆ. ಜೊತೆಗೆ ಉಗ್ರರ ಅಟ್ಟಹಾಸವನ್ನು ಮಟ್ಟ ಹಾಕೋದಕ್ಕೆ ಅಂತ ಈ ಒಂದು ಆಪರೇಷನ್ ಟಿಕ್ಕಾ ಅನ್ನುವಂಥ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇಬ್ಬರು ಉಗ್ರರ ಎನ್ಕೌಂಟರ್ ಕೂಡ ಆಗಿದೆ. ಸದ್ಯಕ್ಕೆ ಈಗ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇರೋದು, ಎಲ್ಲೆಲ್ಲಿ ಅಟ್ಯಾಕ್ ಆಯಿತು, ಎಷ್ಟು ಜನ ಮೃತಪಟ್ಟಿರೋದು, ಎಷ್ಟು ಜನ ಪ್ರವಾಸಿಗರು ಆ ಸಂದರ್ಭದಲ್ಲಿ ಅಲ್ಲಿ ಇದ್ರು, ಉಗ್ರರು ಎಷ್ಟು ಜನ ಬಂದಿದ್ರು, ಅದೆಲ್ಲದ್ರ ಬಗ್ಗೆ ಕೂಡ ವೀಕ್ಷಣೆ ಮಾಡ್ತಾ ಇರೋದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ಕೊಟ್ಟಿರೋದು. ಹೆಲಿಕಾಪ್ಟರ್ ಮೂಲಕ ಬಂದಿಳಿದು ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸಭೆ ಕೂಡ ಮಾಡಿದ್ರು, ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ರು. ಬಟ್ ಈಗ ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಸೇನಾ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇರೋದು ಅಮಿತ್ ಶಾ ಘಟನಾ ಸ್ಥಳದಲ್ಲಿರೋದು. ಈಗ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿ ಏನಿದೆ ಆ ದಾಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇರೋದು ಅಮಿತ್ ಶಾ ಅವರು. ಈಗಾಗಲೇ ಮೃತದೇಹಗಳು 21 ಮೃತದೇಹಗಳ ಗುರುತು ಪತ್ತೆ ಹಚ್ಚಲಾಗಿದೆ. ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ. ಆಯಾ ಮೃತದೇಹಗಳನ್ನು ಆಯಾ ಕುಟುಂಬಸ್ಥರಿಗೆ ತಲುಪಿಸುವಂಥ ಕೆಲಸ ಒಂದು ಕಡೆ ಆಗುತ್ತೆ. ಮತ್ತೊಂದು ಕಡೆ ಇಲ್ಲಿ ಏನು ಮಾಡಬಹುದು, ಸೇನೆ ಕಾರ್ಯಾಚರಣೆ ಇರ್ಬೋದು, ಮತ್ತು ಈಗಾಗಲೇ ಭದ್ರತೆಯನ್ನು ಒಂದಷ್ಟು ಶಾಂತಿ ನೆಲೆಸಿದೆ ಅನ್ನುವಂಥ ಕಾರಣಕ್ಕೆ ಕೆಲವೊಂದಷ್ಟು ಫೋರ್ಸ್ಗಳನ್ನು ವಾಪಸ್ ಪಡ್ಕೊಂಡಿದ್ರು. ಅಲ್ಲಿ ಭದ್ರತೆ ಕಡಿಮೆ ಇತ್ತು ಅನ್ನುವಂಥ ಆರೋಪವೂ ಇದೆ. ಬಟ್ ಈಗ ಈ ದಾಳಿ ನಡೆದ ನಂತರ ಮತ್ತಷ್ಟು ಭದ್ರತೆಯನ್ನು ಹೆಚ್ಚಿಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಏನು ಸೂಚನೆಯನ್ನು ಕೊಡ್ತಾರೆ, ಎಲ್ಲೆಲ್ಲಿ ಮತ್ತಷ್ಟು ಭದ್ರತೆ ಹೆಚ್ಚಿಸಬೇಕು, ಅದೇ ರೀತಿಯಾಗಿ ಸೂಕ್ಷ್ಮ ವಲಯಗಳಿರ್ತವೆ, ಅಲ್ಲಿ ಭದ್ರತೆ ಹೆಚ್ಚಾಗಬೇಕಾಗುತ್ತೆ. ಈಗ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅಲ್ಲಿ ಒಂದಷ್ಟು ಪರಿಶೀಲನೆ ಆಗಬೇಕು. ಸದ್ಯ ಈಗ ಅದೇ ಸ್ಥಳದಲ್ಲಿ ಇರೋದು. ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿ, ಆ ದಾಳಿಯಲ್ಲಿ 28 ಜನರು ಮೃತರಾಗಿರೋದು, ಇನ್ನು 12 ಜನರು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದವರೇ 3 ಜನರು ಸಾವನ್ನಪ್ಪಿರೋದು. ಇದೆಲ್ಲದಕ್ಕೂ ಸಂಬಂಧಿಸಿದಂತೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲೆಲ್ಲಿ ಯಾರ್ಯಾರು ಹತರಾಗಿದ್ರು, ಯಾರ್ಯಾರು ಗಾಯಗೊಂಡಿದ್ದು, ಮತ್ತು ಈಗ ಅಲ್ಲಿನ ಪ್ರವಾಸಿಗಳ ಪರಿಸ್ಥಿತಿ ಹೇಗಿದೆ, ಯಾರ್ಯಾರು ಪ್ರವಾಸಿಗಳು ಇನ್ನೂ ಅಲ್ಲೇ ಉಳ್ಕೊಂಡಿದ್ದಾರೆ, ಯಾರ್ಯಾರು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ, ಅವರವ್ರ ಊರುಗಳಿಗೆ ಹೋಗಿದ್ದಾರೆ, ಅದೆಲ್ಲದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು. ಸದ್ಯಕ್ಕೆ ಅಲ್ಲಿದ್ದಂಥವ್ರನ್ನ ಯಾವ ಜಾಗಕ್ಕೆ, ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಅಲ್ಲಿನ ಸೇನೆಯವರು, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ಒಂದು ಕಡೆ ಪರಿಹಾರದ ವ್ಯವಸ್ಥೆ ಮಾಡಬೇಕಾಗುತ್ತೆ, ಮತ್ತು ಮುಂದಿನ ಆ್ಯಕ್ಷನ್ಸ್ ಏನು ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿರ್ಬೋದು, ಅವರೆಲ್ಲರೂ ಸೇರಿಕೊಂಡು ಮತ್ತೊಂದು ಸುತ್ತಿನ ಸಭೆಯನ್ನು ಮಾಡಬೇಕಾಗುತ್ತೆ. ಭದ್ರತೆ ಹಾಗೂ ಪ್ರವಾಸಿಗರ ಸುರಕ್ಷತೆ ಮತ್ತು ಈಗ ಉಗ್ರರ ಕಾರ್ಯಾಚರಣೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಗೈಡ್ಲೈನನ್ನು ಕೊಡಬೇಕಲ್ಲ. ಎಲ್ಲೆಲ್ಲಿ ಎಷ್ಟೆಷ್ಟು ಭದ್ರತೆ ಇದೆ ಅನ್ನೋದನ್ನ ಸೇನೆ ನೋಡ್ಕೊಳ್ಬೇಕಿದೆ, ಮತ್ತು ಎಲ್ಲೆಲ್ಲಿ ಭದ್ರತೆಯನ್ನು ಹೆಚ್ಚಿಸಬೇಕು, ಎಲ್ಲೆಲ್ಲಿ ಫೋರ್ಸ್ ಕಡಿಮೆ ಇದೆಯೋ ಮತ್ತೆ ಅಲ್ಲಿ ಫೋರ್ಸನ್ನು ನಿಯೋಜನೆ ಮಾಡಬೇಕಿದೆ. ಹಾಗಾಗಿ ಅದೆಲ್ಲದ್ರ ಸಂಬಂಧ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಮಿತ್ ಶಾ ಅವರು. ಎಲ್ಲಿ ದಾಳಿ ನಡೆದಿತ್ತು, ಎಲ್ಲಿ ಯಾರ್ಯಾರು ಮೃತಪಟ್ಟಿದ್ದು, ಅದೆಲ್ಲದ್ರ ಬಗ್ಗೆ ಕೂಡ ಎಲ್ಲಿಂದ ಅವರು ನುಗ್ಗಿ ಬಂದರು ಅನ್ನೋದು ಕೂಡ ಒಂದು ಪ್ರಶ್ನೆನೇ. ಈಗಾಗಲೇ ರಾಜ್ಯದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರಶ್ನೆ ಮಾಡ್ತಾಯಿದ್ರು, ಎಂ ಬಿ ಪಾಟೀಲ್ ಅವರು ಕೂಡ ಪ್ರಶ್ನೆ ಮಾಡ್ತಾಯಿದ್ರು, ಇನ್ನೂ ಕೂಡ ಭದ್ರತೆ ಹೆಚ್ಚಿಸಬೇಕು, ಅವ್ರು ಹೇಗೆ ಬಂದರು, ನುಗ್ಗಿ ಬಂದರು ಅನ್ನೋದು ಗೊತ್ತಾಗಬೇಕು ಅಂತ. ಈಗಾಗಲೇ ಇನ್ನೂ ಕೂಡ ಅವರಲ್ಲೇ ಹೊಂಚಾಕಿ ಕೂತಿದ್ದಾರೆ ಅನ್ನೋದು ಕೂಡ ಉನ್ನತ ಮೂಲಗಳಿಂದ ಗೊತ್ತಾಗಿರುವಂಥ ಮಾಹಿತಿ. ಗುಪ್ತಚರ ಇಲಾಖೆ ತಿಳಿಸಿರೋ ಪ್ರಕಾರ ಇನ್ನೂ ಮತ್ತೆ ದಾಳಿ ಆಗಬಹುದು, ಹಾಗಾಗಿ ಎಚ್ಚರ ವಹಿಸಿ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿ ಅಂತ. ಹಾಗಾಗಿ ಅದೇ ನಿಟ್ಟಿನಲ್ಲೇ ಈಗ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಆ ಕಾರ್ಯಾಚರಣೆಯಲ್ಲಿ 2 ಉಗ್ರರ ಎನ್ಕೌಂಟರ್ ಕೂಡ ನಡೆದು ಹೋಗಿದೆ. ಇನ್ನು ಎಲ್ಲೆಲ್ಲಿ ಅವರು ಅಡಗಿ ಕೂರಬಹುದು, ಅವರ